ಕೆಲವೇ ಪಾವನ ತೀರ್ಥವೈತು ಸುಲಭ ಶ್ರೀ ಗುರು ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಜಗದ ರಕ್ಷಕ ಲೋಕ ಪಾಲಕ ದೀನ ದಯಾಳು ಭಕ್ತವತ್ಸಲನಾದ ಹೌದು ಯಾರಿಪ್ಪ ಅವರು? ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹಗಲಿರುಳು ಕೈಲಾಸದಲ್ಲಿ ಗುರುನಾಥನ ಸೇವವನ್ನ ಮಾಡಿ ತಾಯಿನೇಳ ಪಾರ್ವತಾದೇವಿ ಮಗನ ಭಕ್ತಿ ಪರೀಕ್ಷದಕ್ಕಾಗಿ ಪರಿಪರಿದಿಂದ ಕಾಡಿ ನೋಡುತ್ತಾಳ. ಹೌದು ಆದರೂ ಕೂಡ ತನ್ನ ಸತ್ವ ಬಿಡಲಾರದೆ ಗುರು ಸೇವಾದಲ್ಲಿ ತಲ್ಲೀನನಾಗಿ ಹೌದು ತಾಯಿ ಬೇಡಿದಂತ ಹುಳ ಮುಟ್ಟಲಾರದ ಹೂವ ಕಪ್ಪಿ ಮುಟ್ಟಲಾರದ ಶಿತಾಳ ತಗೊಂಡು ಬಂದು ಗುರು ಪೂಜೆಯಾಗ ಶುದ್ಧನಾದಂತ ಹೌದು ಅರಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯಾ ಮಗನಾಪುರದ ಶಿವಸ್ಥಾನ ಗದ್ದಗಿ ಕಲಿಯುಗದಾಗ ಕಲಿ ಕಟ್ಟಿಯರಿ ಧರ್ಮದ ನ್ಯಾಯ ಸುಳ್ಳಾದರೂ ಶುದ್ಧರ ಸಿದ್ಧಟ್ಟಿಗೆ ಸುಳ್ಳಾಗಬಾರದೆಂದು ಹೌದು ಗುರುನಾಥಗ ತನ್ನ ಜೊತೆಗೂಡಿ ತಗೊಂಡು ಭೂಲೋಕಕ್ಕೆ ಸಂಗಟ ಕರ್ಕೊಂಡು ಬಂದಂತ ಎನ್ನ ಮಾಯಾದ ಗುಡ್ಡದ ಒಡೆಯ ಹೌದು ಯಾರಿಪ್ಪ ಅವರು? ತಂದಿನಾದ ಸಾಧು ಅಮಿಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳುತ್ತಾ ಅಮಿಶುದ್ಧ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಹೌದು ನೋಡ್ರಿ, ಇಡೀ ಅಮಿಶುದ್ಧ ಮುತ್ತನ 1700 ಮಠಮನಿ ಸಿದ್ಧಟಿಗೆ ಅದ. ಹೌದು 3 ಮಂದಿ ಪುಣ್ಯದ ಮಕ್ಕಳು, 400 ವರಿವಿನ ಮಕ್ಕಳು. ಹೌದು ಯಾರ್ಯಾರಿಪ್ಪ ಅವರು? ಮಾಯಾದ ಮಗ ಮಹಾದೇವಲಿಂಗ, ತೇರವಾಡ ಮಗರಾಜ ಸಿದ್ಧ, ಕರಣಿ ಮಲಕಾರ ಸಿದ್ಧ, ಇವರು 3 ಮಂದಿ ಪುಣ್ಯದ ಮಕ್ಕಳು. ಹೌದು ಅವತಾರ ಹೌದು ಶುದ್ಧ ದೇವೇಂದ್ರ ಬಿಳಾಣ ಶುದ್ಧ ಆಚಾರ್ಯಗೌಡ ಸಾಮಣ ಮುತ್ಯ ಕಡೆ ಹುಟ್ಟ ಧರ್ಮ ಜ್ಯೋತಿ ಕನ್ನ ಮುತ್ಯ, ಇವರು 400 ವರಿವಿನ ಮಕ್ಕಳು. ಹೌದು ಇಷ್ಟ ಮಂದಿ ಒಳಗ ಎಲ್ಲಾರದಾಗೆ ಅಮಿಶುದ್ಧ ಮುತ್ಯಾಗ ಅತಿ ಪ್ರಿಯ ಮಾಯಾದ ಮಗ ಯಾರಿಪ್ಪ? ಗಂಗಿನಾಡದ ಗೌಡ ಆರ್ಯನಾಡಕ್ಕ ಅರಸ 7 ಮಠಕ್ಕ ಅಧಿಕಾರ ಒಡೆಯನಾದಂತ ಹೌದು ಯಾರಿಪ್ಪ ಅವರು? ಸಿದ್ಧ ಸುಲತಾನಿ ಮಾಯಾದ ಮಗ ಮಹಾದೇವಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರ ಗಂಡು ಮೆಟ್ಟಿದ ನಾಡತ್ತೇಳಿ ಜಗತ್ತದಾಗ ಸುತಿ ಸಾರುತ್ತದ. ಹೌದು ಅಂತ ಸುಕ್ಷೇತ್ರ ಪಾವನ ಕ್ಷೇತ್ರ ಅಮಶುದ್ಧ ಮುತ್ಯನ ಮಗನೂ ಅಲ್ಲ, ಅಮಶುದ್ಧ ಮುತ್ಯನ ಮೊಮ್ಮಗ ಅಲ್ಲ, ಅಮಶುದ್ಧ ಮುತ್ಯನ ಮರಿ ಮೊಮ್ಮಗ ತುಳಿದದು ಭೂಮಿ ಅದದು. ಹೌದು 101 ಮಂದಿ ಮಠಮನಿ ಒಳಗೆ ದೇವೇಂದ್ರ ಪದವಿ ಪಡೆದಂತ ಒಡೆಯ ಕುಂಬಾರಿ ಗ್ರಾಮದ ಒಡೆಯ ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕನಾದಂತ ಹೌದು ಯಾರಿಪ್ಪ ಅವರು? ತಂದಿನಾದ ಕುಂಬಾರಿ ಘೇನ ಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಸುಕ್ಷೇತ್ರ ಪಾವನ ಕ್ಷೇತ್ರ ಹೌದು ಯಾವ ಆಳಂದ ತಾಲೂಕ ಹೌದು ಕಲಬುರಗಿ ಜಿಲ್ಲೆಯ ಪುಣ್ಯ ಪಾವನ ಕ್ಷೇತ್ರ ಸಿದ್ಧರ ತುಳದಂತ ಭಂಡಾರ ಒಡೆಯ ತುಳದಂತದ ಭೂಮಿ ಇದು. ಹೌದು ನಿಂಬಾಳ ಗ್ರಾಮ ಹೌದು ಗ್ರಾಮದ ಒಡೆಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕನಾದಂತ ಹೌದು ಯಾರಿಪ್ಪ ಅವರು? ಅಮಶುದ್ಧ ಮುತ್ಯನ ಮೊಮ್ಮಗನಾದಂತ ಪಂಚ ಪೂಜಾದಿಗೌಡ. ಪಂಚ ಪೂಜಾದಿಗೌಡನ ಹೊಟ್ಟೆಲಿ ಹುಟ್ಟಿ ಬಂದಂತ ತಂದಿನಾದ ನಿಂಬಾಳ ಕರಣಿ ಶುದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ನಿಂಬಾಳ ಕರಣಿ ಶುದ್ಧ ಮುತ್ಯನ ಪೌಳ್ಯಾಗ ಇದು ಹಿರಿಬಾದಿಮಿ ಜಾತ್ರೆ ತಳಿ ಕರೀತಾರ. ಹೌದು ಹಿರಿಬಾದಿಮಿ ಜಾತ್ರೆ ಹೌದಿಲ್ಲ? ಹೌದು ಹಿರಿಬಾದಿಮಿ ಕಲ್ಲೂರು ಸಿದ್ಧಂದು ನಿನ್ನ ಕಾರ್ಯಕ್ರಮ ಹೇಳಿಕೆ ಇತ್ತು. ಹೌದು
ಇವತ್ತಿನ ದಿವಸ ಹರಿ ನಸ್ಕಿನ 4 ಗಂಟೆಗೆ ಹೌದು ಹೌದು ಕಲ್ಲೂರು ಸಿದ್ಧನ ಮುಗಿದ ಬಳಕ ಸಿದ್ಧಟಿಗೆ ಜಗತ್ತದಾಗ ಹೇಳಿಕೆ ಮಾಡಂತ ಸಿದ್ಧಟಿಗೆ ಜಾಗ ಯಾವ್ದಾರಿದ್ರ ಅದು ಆಳಂದ ತಾಲೂಕ ನಿಂಬಾಳ ಪುಣ್ಯಕ್ಷೇತ್ರ ಬಂಧುಗಳೇ ಸಭದ ಕೈ ಎತ್ತಿ ಹೇಳಂತ ಮಾತದಿದು. ಹೌದು 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 ಅಂತ ತಂದಿನಾದ ನಿಂಬಾಳ ಕರಣಿ ಸಿದ್ಧ ಮುತ್ಯನ ಪೌಳಿಗೆ ಸಿದ್ಧರ ಭೆಟ್ಟಿಗಾಗಿ ನೋಡ್ರಿ ಕಾತ್ರಾಳ ಗ್ರಾಮದ ಹೌದು ಹೊನ್ನ ಮುಳ್ಯಾದ ಹೋಗಿಸಿದ್ದ ಮುತ್ಯ ಕಾತ್ರಾಳದಾಗ ಕೂತು ಪವಾಡ ಮಾಡಿ ಹೊನ್ನ ಮುಳ್ಯಾಕ ಹೋಗ್ಯಾನ. ಹೌದು ಅದೇ ಹೋಗಿಸಿದ್ದ ಮುತ್ಯ ಕಾತ್ರಾಳದ ಹೋಗಿಸಿದ್ದ ಮುತ್ಯ ನಿಂಬಾಳದ ಕರ್ಣಿಸಿದ್ದ ಮುತ್ಯನ ಭೆಟ್ಟಿಗೆ ಬಂದಾನ. ಹೌದು ಹೌದು ಅಟ್ಟೆ ಅಲ್ಲ, ಯಾವ ತಂದಿನಾದಂತ ಹುಕ್ಕುಂಡಿ ಸಿದ್ದರಾಯ ಮುತ್ಯ ಹೌದು ಬಿಳಿಯಾಣ ಸಿದ್ಧ ಮುತ್ಯನ ಬಡ್ಡಿ ಅಚ್ಚಗ ಶಿಲಿ ಸಿದ್ಧ ಮುತ್ಯನ ಮಗ ಆಹಾ ಹುಕ್ಕುಂಡಿ ಸಿದ್ದರಾಯ ಮುತ್ಯ ನಿಂಬಾಳ ಕರಣಿ ಸಿದ್ಧ ಮುತ್ಯನ ಭೆಟ್ಟಿಗೆ ಇವತ್ತು ಈ ಪುಣ್ಯ ಗ್ರಾಮಕ್ಕೆ ಬಂದುದಾಗ್ಯದ. ಹೌದು ಹೌದು ಅದು ಅಟ್ಟೆ ಅಲ್ಲ, ಬಿದರಿ ಗ್ರಾಮದ ಮಳಿ ಮಲ್ಲಾಪ ಒಡೆಯ ಬಂದುದಾಗ್ಯದ. ಇಲ್ಲಿ ಹೌದು ನೋಡ್ರಿ ಸಿದ್ಧರ ಭಂಡಾರದಾಗ ಎಷ್ಟು ತಾಕತ್ತದ. ಹೌದಾ ಹೌದು ಸಿದ್ಧರ ಬಡ್ಡಿ ಯಾವ ಮಗನಾದಂತ ಕೆಂಚ ಸೋಮಯ್ಯ ದೇವರನ ಮೂರನೇ ಮಗ ಹೌದು ಕೆಂಚ ಸೋಮಯ್ಯ ದೇವರ ಮಡದಿ ಸಿದ್ದಬಾಯಿ ಹೊಟ್ಟಿಲಿ 8 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಅದರ ಒಳಗ 3ನೇ ಮಗ ಯಾರಿದ್ರ ಯಾವ ಮಂಗಳವೇಡ ತಾಲೂಕ ಸುಕ್ಷೇತ್ರ ಪಾವನ ಕ್ಷೇತ್ರ ಬೋರ್ಯಾಳದ ಪಿಂಡ ಒಡಿಯ ಇವತ್ತು ಈ ಪುಣ್ಯ ಗ್ರಾಮಕ್ಕೆ ಬಂದುದಾಗ್ಯದ ಬಂಧುಗಳೇ. ಹೌದು 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 ಬೋರ್ಯಾಳ ಪಿಂಡ ಒಡಿಯನ ತಮ್ಮ ಇದ್ದಂತ ಕುಂಬಾರಿ ಘೇನ ಶುದ್ಧ ಮುತ್ಯ ಈ ಪುಣ್ಯ ಗ್ರಾಮ ತುಳಿದುದಾಗ್ಯದ. ಹೌದು ಹೌದು ಅಟ್ಟೆ ಅಲ್ಲ, ನಿಂಬಾಳ ಕರ್ಣಿ ಸಿದ್ಧ ಮುತ್ಯನ ಪೌಳಿಗೆ ಚೌಕಿ ಒಳಗ ಭೂತಾಳ ಸಿದ್ಧ ಇವತ್ತ ಬಂದ ಸಂಕಟ ಬಯಲು ಮಾಡ್ಲಿಕ್ಕೆ ಹೌದು ಸಿದ್ಧರ ಭೆಟ್ಟಿ ತಾವೆಲ್ಲರ ಒಳ್ಳೆ ತನುಮನ ಧನದಿಂದ ಮುತ್ಯನ ಭೆಟ್ಟಿ ಆತುರ ಭಾವದಿಂದ ನೋಡಿದ್ರಿ. ಹೌದು ಭಂಡಾರದಾಗ ತಾಕತ್ತ ಹೆಂಗದ, ಸಿದ್ಧರ ಭೆಟ್ಟಿ ಒಳಗೆ ತಾಕತ್ ಹೆಂಗದ ನೋಡ್ರಿ. ಹೆಂಗದ ಅರಿವಿನ ಜಲಮಿದು ಶ್ರೇಷ್ಠ ಮಾನವ ಜಲಮ ಅಂತೇಳಿ ಮಹಾತ್ಮರು ಕೂಗಿ ಕೂಗಿ ಹೇಳಿ ಹೋಗ್ಯಾರ. ಹೌದು ಹೌದು ಶ್ರೇಷ್ಠವಾದಂತ ಮಾನವ ಜಲಮಕ್ಕೆ ಹುಟ್ಟಿ ಬಂದ ಬಳಿಕ ಭಗವಂತನ ಕರುಣದಿಂದ ಪಂಚಮಹಾಭೂತ ತತ್ವದಿಂದ ನಿರ್ಮಾಣವಾದಂತ ಈ ಶರೀರ ಭಗವಂತ ಒಳ್ಳೆ ಕಣ್ಣು ಕೊಟ್ಟಾನ. ಹೌದು ಏನು ಭಗವಂತ ಒಳ್ಳೆ ಕಣ್ಣು ಕೊಟ್ಟಾನ, ಕಾಲ ಕೊಟ್ಟಾನ, ಮಾತಾಡಕ್ಕೆ ಬಾಯಿ ಕೊಟ್ಟಾನ, ಕೈ ಕೊಟ್ಟಾನ, ಕೇಳಕ್ಕ ಕಿವಿ ಕೊಟ್ಟಾನ. ಹೌದು ಹೌದು ಸಿದ್ಧರ ಭೆಟ್ಟಿ ಕಣ್ಣೀಲಿ ನೋಡಿದ್ರೆ ಕಣ್ಣು ಪವಿತ್ರ ಆಗಬೇಕು. ಹೌದಾ ಸಿದ್ಧರ ಯಾವ ಜಾಗಿಗೆ ಭೇಟಿ ಆಗತ್ತದ ಆ ಜಾಗಿಗೆ ನಡ್ಕೋತ ಹೋದ್ರ ಕಾಲ ಪವಿತ್ರ ಆಗಬೇಕು. ಹೌದು ಹೌದು ಆ ಸಿದ್ಧರ ಪಲ್ಲಕ್ಕಿ ಮ್ಯಾಗ ನಮ್ಮ ಕೈದಿಂದ ಭಂಡಾರ ಲೂಟುಣಿಗೆ ಮಾಡಿದೇವಂದ್ರ ಕೈ ಪವಿತ್ರ ಆಗಬೇಕು. ಹೌದಾ ಅಷ್ಟೇ ಅಲ್ಲ, ಸಿದ್ಧರ ಭೇಟಿ ನಡೀತಿರ್ತಕ್ಕಂಥ ಸಮಯದಾಗ ಆ ನನ್ನ ಸತ್ಯ ಸಿದ್ಧರ ನಾಮ ಬಾಯಿದಿಂದ ನುಡಿದೇವಂದ್ರ ಬಾಯಿ ಪವಿತ್ರ ಆಗಬೇಕು. ಹೌದು ಹೌದು ನೋಡ್ರಿ ಎಷ್ಟ ತಾಕತ್ತದ. ಹೌದು ಸತ್ಯ ಸಂಘ ಯಾವ ನಿಂಬಾಳ ಗ್ರಾಮದಲ್ಲಿ ಹೌದಾ ಸಿದ್ಧರ ಭೆಟ್ಟಿಗೆ 2 ಕಲಾವಿದರಿಗೆ ತರಿಸಿರಿ. ಆ ಕಲಾವಿದರು ಆ ಸತ್ಯ ಧರ್ಮರು ಸತ್ಯ ಸಿದ್ಧರ ಮಾಡದ ಪವಾಡಗಳನ್ನ ನಿಮ್ಮ ಮುಂದೆ ಹೇಳಿದ್ರ ಕೇಳುತ್ತಿರ್ತಕ್ಕಂಥ ಕಿವಿ ಪವಿತ್ರ ಆಗಬೇಕು ಬಂಧುಗಳೇ. ಅಂತ ತಾಕತ್ ಆ ಭಂಡಾರ ಒಡಿಯನಲ್ಲಿ ಅದ. ಹೌದು ಹೌದು ಅದಕ್ಕ ಎಷ್ಟು ಭಂಡಾರ ಒಡಿಯರು ಇವತ್ತು ನನ್ನ ನಿಂಬಾಳ ಕರಣಿ ಶುದ್ಧ ಮುತ್ಯನ ಪೌಳಿಗೆ ಹೌದಾ ಪಲ್ಲಕ್ಕಿ ಒಳಗೆ ಆಸನಾಗಿ ಮುತ್ಯನ ಭೆಟ್ಟಿಗಾಗಿ ಬಂದಾರ. ಎಲ್ಲ ಸಿದ್ಧರಿಗೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನಿಂಬಾಳ ಕ್ಷೇತ್ರದ ಒಡೆಯನಾದಂಥ ಕರಣಿ ಶುದ್ಧ ಮುತ್ಯನ ಕರ್ತೃಗದಿಗೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಆ ಪಲ್ಲಕ್ಕಿಯ ಸಕಲ ಒಡೆಯರಿಗೆ ಕೂಡ ಹೌದು ಹೌದು ಏನು ಪಲ್ಲಕ್ಕಿ ಜೊತೆಗೂಡಿ ಬಂದಂತ ಸಕಲ ಒಡೆಯರಿಗೆ ಹೌದು ಹಾಗೂ ಈ ಕರ್ಣಿ ಶುದ್ಧ ಮುತ್ಯನ ಪೌಳಿಗೆ 2 ಕಲಾವಿದರಿಗೆ ಬರ ಮಾಡಿಕೊಂಡು ಹೌದು ತಾವೆಲ್ಲರೂ ಒಳ್ಳೆ ಧನದಿಂದ ಆ ಸತ್ಯಶುದ್ಧರ ಮಾಡದಂತ ಲೀಲೆಗಳ ಮಾಡದಂತ ಪವಾಡಗಳನ್ನ ಕೇಳಕ್ಕ ಭಾವಭಕ್ತಿಯಿಂದ ಕೂಡ್ಯಾರ ನೋಡು ಕರ್ಣಿ ಶುದ್ಧ ಮುತ್ಯನ ಪೌಳ್ಯಾಗ. ಹೌದು ಎಲ್ಲ ನನ್ನ ತಾಯಿ ತಂದೆ ಬಳಗದವರಿಗೆ, ಶಿವ ಶರಣಿಯರಿಗೆ ಹಾಗೂ ಇದೇ ನಿಂಬಾಳ ಗ್ರಾಮದ ಖ್ಯಾತ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಹನುಮಂತ ಮಾಸ್ತರ್ ಹಾಗೂ ಪ್ರವಚನಕಾರರಾದಂಥ ನಮ್ಮ ಬಸವಲಿಂಗ ಮಹಾರಾಜರಿಗೆ ಕೂಡ ಹೌದು ಎಲ್ಲ ತತ್ವಜ್ಞಾನಿಗಳ ಮೇಲಾಗಿ ನಮ್ಮ ಪರಮ ಪೂಜ್ಯರಾದಂಥ ಅಭಿನವ ಶುದ್ಧರತ್ನ ಪದವಿ ಪಡೆದಂಥ ಬಸವನ ಸಂಗೊಳ್ಳಿ ಮಹಾರಾಜರ ಡೊಳ್ಳಿನ ಸಂಘದಲ್ಲಿ ಖ್ಯಾತ ತಮ್ಮದೇ ಆದಂಥದ
ಕಲೆಯನ್ನು ತೋರಿಸಿ ಜಗಕ್ಕೆ ಆನಂದ ಮಾಡುತ್ತಿರ್ತಕ್ಕಂಥ ಹೌದು ಹೌದು ನಮ್ಮ ಯಾವ ಬಸವನ ಸಂಗೊಳಿಗೆ ಬಸವರಾಜ ಗೌಡ್ರು ಹಾಗೂ ನಮ್ಮ ಬಸವನ ಸಂಗೊಳಿಗೆ ಮಹಾರಾಜರ ಒಂದು ಸಣ್ಣ ಮಗನಾದಂಥ ಶೀಲಿ ಸಿದ್ಧ. ಹೌದು ಯಾರು? ಶೀನಿ ಸಿದ್ಧ. ಸಣ್ಣವನಾದಂಥ ಬಿಳಿಯಾಣ ಸಿದ್ಧ. ಹೌದಾ? ಇವರೆಲ್ಲರು 8 ಮಂದಿ ಪೌಳಿಗೆ ಕೂಡಿರಿ. ತಮ್ಮೆಲ್ಲರಿಗೆ ಕೂಡ ಕುಂಬಾರಿಗೆ ಏನು ಸಿದ್ಧ ಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ನಮ್ಮ ಜೊತೆಗೂಡಿ ಇವತ್ತಿನ ದಿವಸ ಹಗಲಿ ಕಾರ್ಯಕ್ರಮ ಇದಿದು. ಹೌದು ಹೌದು ಹಗಲ ಮುತ್ಯಾನ ಪೌಳಿ ಒಳಗ ಕಲಾವಿದರಿಗೆ ಬರ ಮಾಡಿಕೊಂಡಿರಿ. ಹೌದು. ನಾವು ಬಹಳ ದೂರದವ್ರೇನಿಲ್ಲ, ಬಹಳ ದೂರಿನವರಲ್ಲ. ಇದೇ ದಕ್ಷಿಣ ಸೋಲಾಪುರ ತಾಲೂಕ. ಹೌದು ಹೌದು. ಕುಂಬಾರಿ ಘೇನ ಶುದ್ಧ ಮುತ್ಯನ ಸಂಘ ಇತ್ತಿತ್ತಲಾಗ ಜಗತ್ತೆ ನೋಡುತ್ತಿರ್ತಕ್ಕಂಥ ಸಣ್ಣ ಕಲಾವಿದರ ಸಂಘ. ಹೌದು ಹೌದು. ನಮ್ಮ ಜೊತೆಗೂಡಿ ಒಳ್ಳೆ ವಿದ್ವಾಂಸರ ಸಂಘದವರಿಗೆ ಕೂಡಿಸಿರಿ. ಬೆಳಗಾವ ನಾಡಿನಲ್ಲಿ ಪುರಾಣ ಪಂಡಿತ ಅಂತೇಳಿ ಬಿರುದ ಪಡ್ಕೊಂಡಂತ ಹೌದು ಹೌದು ವೀರಭದ್ರೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಲ್ಲಿ ಮುಖ್ಯ ಪಾತ್ರ ಮಾಡತ್ತಿರ್ತಕ್ಕಂಥ ಹೌದಾ ಹಳ್ಳೂರದ ತಂದಿ ಸ್ವರೂಪನಾದಂಥ ಸತ್ಯಪ್ಪ ಕಾಕ ಅವರಿಗೆ ಇವತ್ತು ನಮ್ಮ ಜೊತೆ ಕೂಡಿಸಿರಿ ಅಂದ್ರೆ ಬಂಧುಗಳೇ, ಅದು ನಮ್ಮದು ಪೂರ್ವ ಜನ್ಮದ ಪುಣ್ಯ ಅದ. ಹೌದು 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 ಹೌದು. ಒಂದೇ ಜನ್ಮದಲ್ಲ, ಪೂರ್ವ ಜನ್ಮದ ಪುಣ್ಯ ಅದ. ಹೌದಾ? ಖ್ಯಾತ ತತ್ವಜ್ಞಾನಿಗಳ ವಿದ್ವಾಂಸಕರಿಗೆ ನಮಗ ಕೂಡಿಸಿರಿ ಅಂದ್ರೆ ಇವತ್ತು ಮದ ತುಂಬುದು ಆನಿ ನಿಂಬಾಳ ಗ್ರಾಮಕ್ಕೆ ಬಂದುದಾಗ್ಯಾದ. ಹೌದು ಹೌದು. ಮದ ತುಂಬುದ ಆನಿ. ಮದ ಅಂದ್ರೆ ಯಾವಾಗ ತಿಳಿದಿರಿ? ಯಾವಾದ್ರಿಪ್ಪ ಮದ? ಜ್ಞಾನದ ಮದ ತುಂಬಿದ ಆನಿ. ಹೌದಾ? ಏನು? ಜ್ಞಾನದ ಮದ. ಜ್ಞಾನದ ಮದ ತುಂಬಿದ ಆನಿ ನಿಂಬಾಳ ಗ್ರಾಮಕ್ಕೆ ಬಂದುದಾಗ್ಯಾದ. ಹೌದು. ಆ ಮದ ತುಂಬಿದ ಆನಿ ಒಳಗೆ ಇರ್ತಿರ್ತಕ್ಕಂಥ ಜ್ಞಾನ ಇವತ್ತ ಕಸಗೊಂಡು ತಗೋದದ. ಹೌದು ಹೌದು. ಕಸಗೊಂಡು ತೋಳದದ. ಹ್ಯಾಂಗ ಕಸಗೋದು? ಹ್ಯಾಂಗ ಕಸಗೊಳದ್ರಿಪ್ಪ? ಕುಡ್ಲಿಕ್ಕಂದ್ರು ಇವತ್ತು ವಾದ ಹಾಕುದದ. ಹೌದು ಹೌದು. ವಾದ. ಹೌದು. ಕುಡ್ಲಿಕ್ಕಂದ್ರು ಅಪ್ಪನ ಜೊತೆ ಇವತ್ತ ಮಗನ ವಾದ ನಡೀತದ. ಹೌದು. ಅದಕ್ಕ ಹಳ್ಳೂರದ ಸತ್ಯಪ್ಪ ಕಾಕ ಹಾಗೂ ಅವರೆಲ್ಲರ ಸಂಗಡಿಗೆ ಕುಂಬಾರಿ ಘೇನ ಸಿದ್ಧ ಮುತ್ತನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಮಾಸಿದಣ ಏನಾಗ್ಯದ್ರಿಪ್ಪ? ಇದು ಮೊದಲಿನ ಸಂದ ನಡೆದ. ಹೌದು ಹೌದು. ಸುಮ್ಮ ಎತ್ತಿನ ಮ್ಯಾಗ ಹಗ್ಗ ಬಿಟ್ಟಂಗ ಮಾತಾಡು ನಿದಮ್ಮ. ಹೌದು ಹೌದು. ಎತ್ತಿನ ಮ್ಯಾಗ ಬರೀ ಹಗ್ಗ ಬಿಡೋದು. ಹಗ್ಗ ಬಿಟ್ಟು ಮಾತಾಡೋದ. ಹೌದು. ಯಾಕೆ ಹೇಳ್ತ ಕೇಳ್ರಿ. ಯಾಕ್ರಿಪ್ಪ? ಕುಂಬಾರಿ ಘೇನ ಸಿದ್ಧ ಮುತ್ತನ ಡೊಳ್ಳಿನ ಹಾಡಿಕೆ. ಹೌದು ಹೌದು. ನಿನ್ನಿನ ರಾತ್ರಿ ರಾಯಬಾಗ ತಾಲೂಕ ಹೌದು ಅಳಗವಾಡಿ ಒಳಗ ಮುತ್ತೂರು ಅಕ್ಷತನ ಜೊತೆ ರಾತ್ರಿ ಕಾರ್ಯಕ್ರಮ ಇತ್ತು. ಹೌದು ಹೌದು. ಸತ್ಯಪ್ಪ ಕಾಕ ಅವರು ನಮಕ್ಕಿತ್ತ ನಾವೇ ಮೊದಲು ಬರಬೇಕಾಗಿತ್ತು. ಖರೆ ನಮಕ್ಕಿತ್ತ ಮೊದಲ 350 ಕಿಲೋಮೀಟರ್ ಹಿಡಿದು ದೂರಿನವರದಾರ. ಹೌದು ಹೌದು. 350 ಕಿಲೋಮೀಟರ್ ದೂರಿನವರದಾರ. ಹೌದು. ಖರೆ ನಾವು ಮೊದಲು ಬರಬೇಕಾಗಿತ್ತು. ಖರೆ ಅವರು ಮೊದಲು ಬಂದಾರ. ಹೌದು ಹೌದು. ಕೂರಿಗೆ ಕಟ್ಟ್ಯಾರ. ಹೌದು. ಮೊದಲು ಬಂದುದಕ್ಕೂ ತಪ್ಪನಂಗಿಲ್ಲ ನಾವು. ಹೌದು. ಕೂರಿಗೆ ಕಟ್ಟುದಕ್ಕೂ ತಪ್ಪನಂಗಿಲ್ಲ. ಹೌದು ಹೌದು. ಎದಕ್ಕೆ ಅನ್ನೋದು? ಒಂದು ಮಾತು ಮಾತಾಡಿದ್ರ ಅವರು. ಹೌದು ಹೌದು. ಏನು ಮಾತಾಡಿದ್ರಿಪ್ಪ? ಕುಂಬಾರಿ ಘೇನ ಸಿದ್ಧ ಮುತ್ಯ ಹೌದು ಬಂದಾನ. ಖರೆ ಹೌದು. ಕುಂಬಾರಿ ಮ್ಯಾಳ ಘೇನಿಸಿದ ಮುತ್ಯನಕ್ಕಿಂತ ಹೆಚ್ಚಾಗ್ಯಾರ. ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತೇಳಿ ಒಂದು ಮಾತು ಮಾತಾಡ್ರೆ ನೀವು ಎಲ್ಲರೂ ಕೇಳಿರಿ. ಹೌದು ಹೌದು. ಇದಕ್ಕೆ ತಪ್ಪ ಸತ್ಯಪ್ಪ ಕಾಕಾಗ ಕೊಡಂಗಿಲ್ಲ ನಾ. ಹೌದು ಹೌದು. ಯಾರಿಗೆ ಕೊಡದ್ರಿಪ್ಪ ತಪ್ಪ? ವೇದಿಕೆ ಮ್ಯಾಗ ಮಾತಾಡ್ಯಾರ ಅಂತೇಳಿ ಅದಕ್ಕೆ ನಮಗೆ ಸಿಟ್ಟು ಇಲ್ಲ. ಹೌದು. ಯಾರೇನ ಮಾಡೋರು ಯಾರಿಂದಲೇ ಏನಾಗೋದು ಪೂರ್ವ ಜನ್ಮದ ವಿಧಿ ಕರ್ಮ ಬಿಡದಯ್ಯ. ಹೌದು ಹೌದು ಹೌದು. ನೋಡ್ರಿ ಅಂತ ಮಾತದ. ಹೌದು. ಯಾರೇನ ಮಾಡೋರು ಯಾರಿಂದಲೇ ಏನಾಗುವುದು. ಹೌದು. ಪೂರ್ವ ಜನ್ಮದ ವಿಧಿ ಕರ್ಮ ಬೆನ್ನ ಬಿಡದಯ್ಯ. ವಿಧಿಗಂಜಿನಿ ಕಾಡಿನಲ್ಲೇ ಹೊಕ್ಕರೆ
ಹುಲಿ ತಿನ್ನದೆ ಬಿಡದಯ್ಯ. ಹೌದು ಹುಲಿಗಂಜಿ ಹುತ್ತಿನಲ್ಲಿ ಹೊಕ್ಕರೆ ಸರ್ಪ ಕಚ್ಚದೆ ಬಿಡದಯ್ಯ. ಹೌದು ಹೌದು ಸರ್ಪ ಕಂಜಿ ಭವಕ್ಕೆ ಬಂದರೆ ನೀ ಮಾಡುವ ಕರ್ಮ ಬೆನ್ನ ಬಿಡದಯ್ಯ ಅಂತೇಳಿ ಮಹಾತ್ಮರು ಹೇಳತ್ತಾರ. ಹೌದು 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 ನೋಡ್ರಿ ಸತ್ಯಪ್ಪ ಕಾಕ ಅವ್ರ ಹಾ ಹಾ ಬಾಳ ಪಂಡಿತರಿದ್ರಿ, ಬಾಳ ಶಾಣ್ಯರಿದ್ರಿ. ನಿಮ್ಮ 10 ಪೈಸದ ಬುದ್ಧಿ ನಮಗಿಲ್ಲ. ಹೌದು ಹೌದು ನೀವು ಅಂದಿರಿ ಅಂತೇಳಿ ಮನುಷ್ಯಗೂ ನಾವು ಹಚ್ಚುವಂಗಿಲ್ಲ. ಹೌದಾ ಖರೆ ಗೇನಸಿದ್ದ ಮುತ್ಯ ಬಂದಾನ. ಖರೆ ಗೇನಸಿದ್ದ ಮುತ್ಯನ ಮ್ಯಾಳ ಬರಬೇಕಾಗಿತ್ತ, ಬಂದಿಲ್ಲ. ಗೇನಸಿದ ಮುತ್ಯನಕ್ಕಿಂತ ಹೆಚ್ಚಾಗ್ಯಾರ. ಇವ್ರಿಗೆ ಹೇಳವ್ರು ಕೇಳವ್ರು ಯಾರಿಲ್ಲ ಅಂದ್ರಿ ನೋಡು. ಹೌದು ಹೌದು ಇಲ್ಲಿ ಹೇಳುದದ ಕೇಳ್ರಿ. ಏನ್ ಹೇಳುದು? ಯಾರಿಂದಲೇ ಏನ ಮಾಡೋದದ. ಹೌದಾ ಹಣಿ ಬರದಾಗ ಹ್ಯಾಂಗ ಆಗಬೇಕಾಗ್ಯದ ಹಂಗ ನಡೀತದ. ಗೇನಸಿದ್ದ ಮುತ್ಯ ಸೂತ್ರಧಾರಿಯನ ಗೇನಸಿದ್ದ ಮುತ್ಯನ ಮ್ಯಾಳ ಅವನ ಕೈಯನ ಆಟಿನ ಗೊಂಬಿದ್ದಂಗ ಪಾತ್ರಧಾರಿ ಅದ. ಹೌದು ಹೌದು ಮಾಲಕ್ಕ ಬಂದಾನ. ಹೌದಾ ಖರೆ ಆಳ ಮಕ್ಕಳು ಬರಬೇಕಾಗಿತ್ತ. ಖರೆ ಮಾಲಕ್ಕ ಬಾ ಅನ್ನೋತನ ನಾ ಅಲ್ಲ. ನಮ್ಮಪ್ಪ ಹೇಳಿದ್ರು ಗೇನಸಿದ ಮುತ್ಯ ಯಾವಾಗ ಬಾ ಅತ್ತನ ಅವಾಗ ಇಲ್ಲಿ ಬರಬೇಕಾಗುತ್ತದ ಬಂಧುಗಳೇ. ಹೌದು 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 ಒಂದ ಹೇಳ್ತ ಆದಂತದ ಕತಿ ಗೊತ್ತದ ಇಲ್ಲಿ ಅನಿಕೆ ಮಂದಿಗೆ. ಹೌದು ಹೌದು ಮಂದಿ ಗೊತ್ತಿಲ್ಲ. ರಾತ್ರಿ ಹಾಡಿಕೆ ರಾಯಬಾಗ ತಾಲೂಕದಾಗ ಆಯ್ತು. ಹೌದು ಪೆಟ್ರೋಲ್ ಪಂಪಿನ ಮ್ಯಾಗ ಮನ್ಕೊಂಡು ಮುಂಜಾನೆ ಗಾಡಿ 8ಕ್ಕ ಆಳಿಗೆ ಬಂದಾರ ಮ್ಯಾಗ ಬತ್ತು. ಹೌದು ಆಳಿಗೆ ಬಂದಾರ ಮ್ಯಾಗ ಬರಿಬೇಕನ್ನೋದು ದಾಟಬೇಕತ್ತಿದೀವಿ. ಅರ್ಧ ಬಂದಾರಕ್ಕೆ ಬಂದಾದ ಬಯಲ್ಜಂಡ್ ಕಟ್ಟೈತು. ಬರೇ ನಾಬಟ್ ಕಮ್ಮಿ ಇತ್ತು. ಗೇನಸಿದ ಮುತ್ಯನ ಗಾಡಿ ಹೊಳಿಪಾಲಾಗುತ್ತದೆ. ಖರೆ ಗೇನಸಿದ ಮುತ್ಯನ ಭಂಡಾರ ಕಾಲ ಉಳಿದು ಬಂದಿದೆ ಬಂಧುಗಳೇ. ಹೌದು 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 ತಾಕತ್ ಯಾರ್ದದ? ಗೇನಸಿದ ಮುತ್ಯ ಅಂದು ಗಾಡ್ಯಾಗಿದ್ದಂತ ಮಾಲಕ್ ಡ್ರೈವರ್ ಅದನ. ನಾವು ಅಲ್ಲ, ನಾವು ಬರೇ ಅವನ ಕೈಯನ ಆಳ ಮನುಷ್ಯರಿದ್ದೆವು. ಅವ ಹ್ಯಾಂಗ ನಡೆಸ್ತಾನ ಹಂಗ ನಡೆಯದ ಬರೇ. ಸತ್ಯಪ್ಪ ಕಾಕ ಹೌದು. ಗೇನಸಿದ್ದ ಮುತ್ಯ ನಿಂಬಾಳ ಗ್ರಾಮಕ್ಕೆ ಯಾವಾಗ ಬಾತನ ನೋಡು. ಹೌದು ನಿಮಿತ್ತ ಮಾಡ್ಯಾನ ಎಲ್ಲಿ ಅಡಿಗೆ ಬಂದಾರ ಮ್ಯಾಗ. ಹೌದು ಮುಂದೆ ಏನಾಗೋದಿತ್ತು ಯಾರಿಗೂ ಖರೆ ತಡ ಅಲ್ಲಿ ಮಾಡ್ಯಾನ. ಗೇನಸಿದ ಮುತ್ಯ ಉಳಿಸ್ಯಾನ. ಗೇನಸಿದ ಮುತ್ಯ ಯಾವಾಗ ಬಾ ಅಂದಾನ ಅವಾಗ ನಾವು ಬಂದಿದ್ದೆವು. ಹೌದು 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 ಮುಂದೆ ಏನಾಗುವುದು ಗೊತ್ತಿದ್ದಿತ್ತಲ್ಲ. ಹೌದಾ ಖರೆ ತಡ ಬಂದರ ಮ್ಯಾಗೆ ಮಾಡ್ಯಾನ ಅಂದ್ರೆ ಇದು ಗೇನಸಿದ ಮುತ್ಯ ಸೂತ್ರಧಾರಿಯನ್ನ ಅವನ ಭಂಡಾರದಾಗಿದ್ದುದ ತಾಕತ್ತದ. ಹೌದು ಹೌದು ಅದಕ್ಕ ದಯವಿಟ್ಟು ನಾವು ತಡ ಮಾಡಿ ಬಂದಿದೆ ಅಂತೇಳಿ ನಿಮಗೆ ಯಾರಿಗಾರ ಅನಿಸಿದ್ರ ನಿಮ್ಮ ಮನಿ ಮಗ ಅಂತೇಳಿ ನಮ್ಮದು ಕ್ಷಮ ಇರ್ಲಿ. ಹೌದು ಹೌದು ಏನೋ ಮನಿ ಮಗ ಅಂತ ಹೇಳಿ ಕ್ಷಮ ಇರ್ಲಿ. ಹೌದು ಅವುಗಳ ಬಳಗದವ್ರು ಬಹಳ ಮಂದಿ ಕೂಡ್ಯಾರಿ ಇಲ್ಲಿ. ಹೌದು ಹೌದು ಒಂದ ಮಾತು ಹೇಳೋದದ ಲಕ್ಷ ಇಡ್ರಿ. ಏನ್ ಹೇಳುದ್ರಿಪ್ಪ ಮಾತ? ಅಣ್ಣ ಬಸವಣ್ಣವ್ರು ಹೇಳಿ ಹೋಗ್ಯಾರ 12ನೇ ಶತಮಾನದಾಗ. ಏನ್ ಹೇಳಿದ್ರು? ಭಕ್ತಿ ಎಂಬುವ ಭೂಮಿಯ ಮ್ಯಾಲ ಗುರು ಎಂಬುವ ಬೀಜವನ್ನು ಬಿತ್ತಿ ಹಾ ಹಾ ಲಿಂಗ ಎಂಬುದು ಎಲೆ ಐತಯ್ಯ, ಆಚಾರ ಎಂಬುದು ಹೂ ಐತಯ್ಯ, ವಿಚಾರ ಎಂಬುದು ಕಾಯಿ ಐತಯ್ಯ, ನಿಷ್ಪತ್ತಿ ಎಂಬುದು ಹಣ್ಣು ಐತಯ್ಯ. ಹೌದು ಹೌದು ಆ ಹಣ್ಣವನ್ನು ಕಳಚಿ ಬಿಡುವಾಗ ಎನಗ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ. ಹೌದು ಹೌದು ಹೀಗಂದ್ರೇನ್ರಿಪ್ಪ? 12ನೇ ಶತಮಾನದಾಗ ಭಕ್ತಿ ಭಂಡಾರ ತಿಳಿ ಕರೆದ್ರು ಬಸವಣ್ಣವ್ರಿಗೆ. ಹೌದು ಹೌದು ವಿಶ್ವಗುರು ಜಗಜ್ಯೋತಿ ತಿಳಿ ಕರೆದಾರ. ಹೌದಾ ಬಸವಣ್ಣವರು 12ನೇ ಶತಮಾನದಾಗ ಭಕ್ತಿ ಅನ್ನೋದು ಬಹಳ ದೊಡ್ಡದದ, ಬಹಳ ದೊಡ್ಡದದ ತಿಳಿ ಒತ್ತಿ ಕೊಟ್ಟು ಹೇಳ್ಯಾರ. ಹೌದು ಹೌದು ಲಕ್ಷ ಇಡ್ರಿ. ಅವುಗಳು ನಿಮಗೊಂದು ಮಾತು ಹೇಳುದದ. ಹೌದು ದ್ವಾಪಾರ ಯುಗದಾಗ ಹೌದು ದ್ವಾಪಾರ ಯುಗದಾಗ ವಿದುರನ ಹೆಂಡತಿ ಸುಲಭ. ಹೌದು ಹೌದು ಕೌರವರು ಪಾಂಡವರು ತಿಳಿ ಆಗಿ ಹೋದ್ರು. ಹೌದು ಅದರಲ್ಲಿ ಇದ್ದಂತ ದಾಸಿ ಪುತ್ರ ವಿದುರ. ಹೌದು ವಿದುರ ಯಾರ ಮಗ ಅದವ? ಯಾರ ಮಗರಿಪ್ಪ? ದಾಸಿ ಮಗ ಅದನ. ದಾಸಿ ಹೊಟ್ಟಿಲಿ ಹುಟ್ಟ್ಯಾನ, ಚತುರ್ ಇದ್ದವ. ಹೌದು ವಿದುರನ ಹೆಂಡತಿ ಹೆಸರ ಸುಲಭ. ಹೌದು ಸುಲಭನಲ್ಲಿ ಎಂತ ಭಕ್ತಿ ಇತ್ತು. ಎಂತ ಭಕ್ತಿರಿಪ್ಪ? ಕೂತರು ಕೃಷ್ಣ, ನೆತ್ತರು ಕೃಷ್ಣ, ಕೃಷ್ಣ 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 ಅತ್ತಿದ್ದಳು ಸುಲಭ. ಹಗಲಿರುಳು ಕೃಷ್ಣನ ಮ್ಯಾಗ ಧ್ಯಾನ. ಹಗಲಿರುಳು ಕೃಷ್ಣನ ಮ್ಯಾಗ ಧ್ಯಾನ ಮಾಡುತ್ತಿದ್ದಳು. ಬಸಲಾಗ ಕುತ್ತಾಳ ಝಳಕಕ್ಕ. ಹೌದು ಕೇಳ್ರಿ, ಸುಲಭ ಬಸಲಾಗ ಝಳಕಕ್ಕ ಕುತ್ತಾಳ. ಹೌದು ಮೈ ಮ್ಯಾಗ ಒಂದ ಬಟ್ಟಿ ಇಲ್ಲ, ಎಲ್ಲ ದಿಗಂಬರ ಬಟ್ಟಿ ಎಲ್ಲ ಕಳೆದು ಒಗದಾಳ. ಹೌದು ಬಟ್ಟಿ ಕಳೆದು ಒಗದು ಝಳಕಕ್ಕ ದಿಗಂಬರಲ್ಲಿ ಬಸಲಾಗ ಕುತ್ತಾಳ. ಕೃಷ್ಣ ಪರಮಾತ್ಮ ಪಡಸಾರಿಯಾಗ ಹೋಗಿ ಏ ಸುಲಭ ತಿಳಿ ಕರೆದ. ಹೌದು ಹೌದು
ಸುಲಭಾಗ ಸಪ್ಪಳ ಕೆಳಸಲ್ತ ಕೃಷ್ಣಂದು. ಹೌದು. ಕೃಷ್ಣನ ಮ್ಯಾಗ ಭಕ್ತಿ ಸುಲಭ ಅಂದು. ಕೃಷ್ಣ ಪರಮಾತ್ಮ ಬಂದಾನ ಅಂತ ಹೇಳಿ ಕೃಷ್ಣ ಪರಮಾತ್ಮ ಬಂದಾನ ಅಂತೇಳಿ ಮೈ ಮ್ಯಾಗ ಅರಿವಿ ಉಡಲಾರ್ದೆ ಓಡಿ 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 ಕೃಷ್ಣನ ಇದ್ರ ಬರುತ್ತಾಳ ಸುಲಭ. ಹೌದು ಹೌದು ಹೌದು. ಒಳಗ ಮನ್ಯಾಗ ಹೋಗಿ ಬುಟ್ಟಿದಾಗ ಬಾಳಿ ಹಣ್ಣುಗಳಿದ್ದು ಕೃಷ್ಣಗೆ ಏನಾರ ಕೊಡ್ಬೇಕಂತೇಳಿ ಬುಟ್ಟಿ ತಗೊಂಡು ಬಾಳಿ ಹಣ್ಣು ತಗೊಂಡು ಕೃಷ್ಣನ ಮುಂದೆ ನಿಂದಿರ್ತಾಳ. ತಾ ದಿಗಂಬರದಾಳ. ಹೌದು. ಬಾಳಿಕಾಯಿ ಸುಲಿದು ಕಾಯಿ ತೆಳಗ ಒಗಿತಾಳ. ಕೃಷ್ಣಗ ಸೊಪ್ಪಿ ತಿಲ್ಲಕ್ಕ ಕುಳ್ಳುಗತ್ತಳು. ಹೌದು ಹೌದು. ಏನ್ ಮಾಡ್ತಾನ ಪರಮಾತ್ಮ? ಪರಮಾತ್ಮ ಸುಲಭಾನ ಭಕ್ತಿಗಾಗಿ ಸೊಪ್ಪಿ ತಿಲ್ಲಗತ್ತ. ಹೌದು ಹೌದು. ಬಾಳಿ ಹಣ್ಣಿನ ಸೊಪ್ಪಿ ಪರಮಾತ್ಮ ತಿಲ್ಲತ್ತ. ಖರೆ ಪರಿಜ್ಞಾನ ಖಬರಿ ಇಲ್ಲ ಸುಲಭಾಗ. ಹೌದು. ನನ್ನ ಮೈ ಮ್ಯಾಗ ಬಟ್ಟೆ ಅವನದು ಖಬರಿ ಇಲ್ಲ. ಪರಮಾತ್ಮನ ಮ್ಯಾಗ ದಂಗಾಗ್ಯಾಳ. ಬಾಳಿಕಾಯಿ ಕುಡಿದು ಬಿಟ್ಟು ಕಾಯಿ ತೆಳಗ ಒಗಿತೇಳು. ಸುಲ್ದಂತ ಸೊಪ್ಪಿ ಕೃಷ್ಣಗ ಕುಡ್ತೇಳು. ಹೌದು ಹೌದು. ಕೃಷ್ಣ ಸೊಪ್ಪಿ ತಿತ್ತಿದ. ಹೌದಾ? ನೆರಮನಿ ಮುದಿಕ್ ಹಣಿಕೆ ಹಾಕಿ ನೋಡಿದಳು. ಹುಚ್ಚ ಹೆಂಗಸ ಅಂದಳು. ಹೌದು ಹೌದು. ಏನತ್ತಳ ಆಯಿ? ಹುಚ್ಚ ಹೆಂಗಸ ಸುಲಭ. ಏನ್ ಖಬರ ಆದಿಲ್ಲ ನಿನಗ? ಏನರೇ ನಾಚಿಕಿಟ್ಟಿದಿಲ್ಲ ಅಂದಳಕ್ಕಿ. ಹೌದು ಹೌದು. ಹುಚ್ಚಿ ಹ್ಯಾಂಗ ನಿಂತಿದೆ? ಪರಪುರುಷ ಬಂದ ನಿತ್ತಾನ. ಹೌದು. ಅವಾಗ ಸುಲಭ ಪರಿಜ್ಞಾನ ಬತ್ತು ನೋಡ್ರಿ. ಹೌದು ಹೌದು. ಸುಲಭ ಖಬರು ತಪ್ಪಿದ್ದಳು. ಹೌದು. ಸುಲಭ ತನ್ನ ಮೈಗೆ ನೋಡ್ತಾಳ. ದಿಗಂಬರದಾಳ. ಹೌದು ಹೌದು. ಓಡ್ಕೊತ್ತು ಮನ್ಯಾಗ ಹೋಗಿ ಸೀರೆ ಸುತ್ತಕೊಂಡಳು. ಸೀರೆ ಸುತ್ತಕೊಂಡು ಬಂದು ಕೃಷ್ಣಗ ಬಾಳಿ ಹಣ್ಣು ಕುಡ್ಲಗತ್ತಳು. ಸೊಪ್ಪಿ ತೆಳಗ ಒಗಿಲಿಗತ್ತಳು. ಹೌದು ಹೌದು. ಮೊದಲೇನು ಕುಡ್ತಿದ್ಳು? ಸಪ್ಪಿ ತಿತ್ತಿದ ಪೈಲಾ. ಮೊದಲು ಸೊಪ್ಪಿ ಕುಡಿತಿದ್ಳು. ಹಣ್ಣ ತೆಳಗ ಒಗಿತಿದ್ಳು. ಹೌದು. ಖರೆ ಈಗ ಸೀರೆ ಸುತ್ತಕೊಂಡು ಯಾನ ಬಂದಾಳ ನೋಡು. ಕೃಷ್ಣಗ ಹಣ್ಣು ಕುಳ್ಳುಗತ್ತಳು. ಸೊಪ್ಪಿ ತೆಳಗ ಒಗಿಲಿಗತ್ತಳು. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ ಸುಲಭಾಗ. ಏನ್ ಹೇಳ್ದ? ಸುಲಭ ಸುಲಭ ಆಗಳಿ ತಂದುದು ಬಾಳಿ ಹಣ್ಣು ಎಲ್ಲಿ ಬಿದ್ದು ಈಗ ತಂದುದು ಎಲ್ಲಿ ಒದಾವ. ಆಗಳಿ ಕೊಟ್ಟಂತ ಬಾಳೆ ಹಣ್ಣಿನ ರುಚಿ ಈ ಬಾಳಿ ಕಾಯ್ದೊಳಗ ಇಲ್ಲಲ್ಲ ಸುಲಭ. ಬಾಳಿ ಕಾಯ್ದೊಳಗ ಇಲ್ಲಲ್ಲ. ಹೌದು ಹೌದು. ಸುಮ್ಮ ಕೊಡ್ಲಾಗತ್ತ ತಿನ್ಲಾಕ ಬರಂಗಿಲ್ಲ ದೇವ್ರಿ. ಯಾಕ? ಆಗ ಎಲ್ಲಿ ತಂದಿದಿ ಈಗ ಎಲ್ಲಿ ಸುಮ್ಮ ತಿನ್ನೋದು ಒಂದು ಮಾಡ್ಬೇಕಲ್ಲ. ಮಾಸಿದಣ ಯಾಕ್ರಿಪ್ಪ? ಹಿಂದ ಸಪ್ಪಿ ಕೊಟ್ಟಾಳ. ಕರೆ ಸಪ್ಪಿ ಕುಡುರದಾಗ ಸುಲಭನಲ್ಲಿ ಭಕ್ತಿ ಬೆರತಾಗಿತ್ತು. ಹೌದಾ? ಭಕ್ತಿ ತುಂಬಿಕೊಂಡಿತ್ತು. ಹೌದು. ಭಕ್ತಿಗಾಗಿ ಕೃಷ್ಣ ಪರಮಾತ್ಮ ಸೊಪ್ಪಿ ತಿಂದರು. ಬಾಳಿ ಹಣ್ಣಿನೊಳಗೆ ರುಚಿ ಇಲ್ಲ. ಕರಿ ಸೊಪ್ಪ್ಯಾಗ ರುಚಿ ಅದ. ಇದು ಎಲ್ಲಿದು ತಂದಿ, ಅದು ಎಲ್ಲಿದು ತಂದಿ ಕೇಳುತ್ತಾಳ. ಹೌದು ಹೌದು. ಏನ್ ಹೇಳ್ತಾಳ ಸುಲಭ? ಅವಾಗ ಸುಲಭ ಹೇಳ್ತಾಳ ಅದೂನು ಒಂದೇ ಅದ, ಇದೂನು ಒಂದೇ ಅದ. ಹೌದು. ಕರೆ ಸುಲಭ ನಿನ್ನ ಭಾವ ಬದಲಾಗ್ಯದ. ಹೌದು ಹೌದು. ಏನತ್ತಾರ ಪರಮಾತ್ಮ? ಆಗಾಳೆ ಕೊಟ್ಟದ ಬಾಳೆ ಹಣ್ಣಿನೊಳಗ ಭಕ್ತಿ ಅದ ಸುಲಭ. ಭಕ್ತಿಗಾಗಿ ಸೊಪ್ಪಿ ತಿಂದಿದ ಹೇಳುತ್ತಾನೆ. ಹೌದು ಹೌದು ಹೌದು. ಅದಕ್ಕೆ ಬಂಧುಗಳೇ, ಇವತ್ತಿನ ದಿವಸ ನೀವೆಲ್ಲ ನಿಮ್ಮ ನಿಮ್ಮ ಮನೆಯೆಲ್ಲ ಬಿಟ್ಟು ಆ ನಿಂಬಾಳ ಕರಡಿ ಸುತ್ತಮುತ್ತನ ಪೌಳ್ಯಾಗ ಭಾವ ಭಕ್ತಿ ಇಟ್ಕೊಂಡು ಕೂತೀರಿ ಅಂದ್ರ ನಮ್ಮ ಜೀವನದಾಗ ಬೇಕಾದ ಆತಂಕ ಬರಲಿ. ಆ ಆತಂಕ ಬಿಡಿಸಂತ ತಾಕತ್ತ ನಿಂಬಾಳ ಕರಡಿ ಸುತ್ತಮುತ್ತನೆಲ್ಲ ಬಂಧುಗಳೇ ಸಬದ ಕೈ ಎತ್ತಿ ಹೇಳಂತ ಮಾತದ. ಹೌದು ಹೌದು ಹೌದು. ಇರ್ಲಿ ವಿಷಯ ಬಹಳ ಮಾತಾಡೋದು ಬೇಡ. ಯಾಕೆ ಹೇಳ್ತ ಕೇಳ್ರಿ. ಯಾಕ್ರಿಪ್ಪ? ಮದ ತುಂಬುದಾನಿ ಬಂದದ ತಿಳಿ ಮೊದಲು ಒಂದು ಮಾತು ಹೇಳಿದ. ಹೌದಾ? ಸತ್ಯಾಬ ಕಾಕ ಅವರಿಗೆ ನಮಗ ಇಷ ಇಟ್ಟಾರ. ಹೌದು. ಕಮಿಟಿ ಅವ್ರು ಏನ್ ಮಾಡ್ಯಾರ? ಏನ್ ಮಾಡಿದ್ರಿಪ್ಪ? ಇಷಯ ಇಟ್ಟಾರ. ಹೌದು ಹೌದು. ಯಾವ್ಯಾವು? ಒಂದು ದಾನ, ಇನ್ನೊಂದು ಧರ್ಮ. ಧರ್ಮ. ಹೌದು. ನಮ್ಮ ಹಿರಿ ಕಲಾವಿದರು ಅಪ್ಪ ಯಾವಾಗ ಪಾಲ ತಗೊಂಡ? ಧರ್ಮನೂ ತಗೊಂಡ್ರಿಪ್ಪ. ಧರ್ಮ ನನಗಿರ್ಲಿ, ಹೌದು. ದಾನ ಮಗನಿಗೆ ಹೋಗ್ಲಿ, ಏನೇನ ಮಾತಾಡ್ತಾನ ನೋಡುನು. ದುಡಿದು ವಯ್ಯಾದ ದುಡಿದು ಮಾಡ್ಲಿ ದಾನ ಮಗ ಅಂದ್ರ ಅವ್ರು. ಯಪ್ಪ ನಿನಗೊಂದು ಮಾತು ಹೇಳ್ತ ಕೇಳು. ಹೌದು. ಧರ್ಮದಿಂದ ನಡೆದವರು ಧರ್ಮ ಬಿಟ್ಟಾರ. ಹೌದಾ? ಧರ್ಮದಿಂದ ನಡೆದವರು ಧರ್ಮ ಬಿಟ್ಟಾರ. ಖರೆ ಒಂದ್ ರೊಟ್ಟಿ ಯಾನ ಇನ್ನೊಬ್ಬನಿಗೆ ದಾನ ಮಾಡ್ತಿ ನೋಡು. ಹೌದು ಹೌದು. ನೀ ಎಲ್ಲಿಗೆ ಹೋಗ್ತಿ ಹೋಗ, ಅಲ್ಲಿ ತನದ ಬೆನ್ ಹತ್ತಿ ಬರುತ್ತ. ಹೌದು ಹೌದು. ಯಾಕೆ ಹೇಳ್ತ ಕೇಳ್ರಿ. ಹೌದು. ಒಂದೇ ದೃಷ್ಟಾಂತ ಲಕ್ಷ ಇಡ್ಬೇಕು. ಇವತ್ತ ಹೊಸ ಹೊಸ ವಿಷಯ ಹೊರಗೆ ತೆಗೆಯುವುದದ. ಹೌದು. ಒಂದು ಸುಳ್ಳ, ಒಂದು ಸತ್ಯ. ಹೌದು ಹೌದು. ಒಂದು ಸುಳ್ಳ ಸತ್ಯ ಎರಡು ಒಂದು ಜಾಗಿಗೆ ಕೂಡುದು. ಹೌದು ಹೌದು. ಸುಳ್ಳ ಸತ್ಯದ ಭೇಟಿ ಆಗ್ಯದ ಒಂದು ಜಾಗಿಗೆ. ಹೌದು. ಸತ್ಯಕ್ಕೆ ಸುಳ್ಳು ಹೇಳತ್ತದ ಏನಂತೇಳಿ. ಏನ್ ಹೇಳ್ತು? ಏನಪ್ಪ ಹ್ಯಾಂಗ ನಡೆದದ ನಿಂದು ಅಂತೇಳಿ ಕೇಳ್ತು. ಹೌದು ಹೌದು. ಏನ್ ಹೇಳ್ತದ ಸತ್ಯ? ನಾ ಸತ್ಯದಿಂದೇ ನಡೆಯವ, ನಾ ಸತ್ಯ ಹಾದಿ ಬಿಟ್ಟು ಮತ್ತೊಂದು ಹಾದಿ ತುಳಿಯಲ್ಲ ತಿಳಿ ಸತ್ಯ ಹೇಳುತ್ತಿದ್ದ. ಹೌದು.
ಕರೆ ಸುಳ್ಳು ಏನತ್ತು ಏನತ್ರಿಪ್ಪ? ನಿಂದು ಮುಗದಾದ ಇನ್ನ ನಂದು ಬಂದಾದ. ಹೌದ್ ಹೌದು, ನಿಂದ ಮುಗೀತು. ಕೃತಾಯುಗದಾಗ ಸತ್ಯ 4 ಪಾಲಿತ್ತು, ಹೌದಾ? ತ್ರೇತಾಯುಗದಾಗ ಸತ್ಯ 3 ಪಾಲಿನ ಮ್ಯಾಗ ನಿತ್ತಾದ, ಹೌದು. ದ್ವಾಪಾರ ಯುಗದಾಗ ಸತ್ಯ 2 ಪಾಲಿನ ಮ್ಯಾಗ ನಿತ್ತಾದ. ಈ ಕಲಿಯುಗದಾಗ ಸತ್ಯ 1 ಕಾಲಿನ ಮ್ಯಾಗದ, ಸುಳ್ಳ 3 ಕಾಲಿನ ಮ್ಯಾಗ ನಿತ್ತಾದ. ಹೌದ್ 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 ಹೌದು. ಲಕ್ಷ ಇಡ್ರಿ ಸುಳ್ಳು ಹೇಳ್ತದ ಸತ್ಯಕ್ಕ. ಏನತ್ತ? ನಿಂದ ಮುಗದಾದ ಇನ್ನ ನಂದು ಬಂದಾದ. ಹೌದ್ ಹೌದು. ಹ್ಯಾಂಗತ್ತೇಳಿ ಕೇಳಿದಾಗ ಸುಳ್ಳು ಹೇಳ್ತದ ಸತ್ಯಕ್ಕ. ಏನತ್ತ? ಹೊಳಿ ಜಳಕಕ್ಕೆ ಹೋಗೋನು ನಡಿ, ಬಹಳ ದಿನ ಆಯ್ತು ನೀನು ತಿರುಗಾಡಿದಿ ನಾನು ತಿರುಗಾಡಿದ, ಬ್ಯಾಸರ ಬಂದ. ಹೌದ್ ಹೌದು, ಹೊಳಿ ಜಳಕಕ್ಕೆ ಹೋಗೋ ನಡಿ. ಹೊಳಿ ಜಳಕಕ್ಕೆ ಹೋಗಿ ದಿಗಂಬರ ಆಗುದಿಬ್ರು, ಹೌದು. ಇಬ್ಬರು ಮೈ ಮ್ಯಾಗ ಅರಿವಿಲ್ಲ. ಹೌದು. ಇಚ್ಚಕ್ಕೆ ಈಜು ಬಿದ್ದೆವ ಅಂದ್ರ ಆ ದಂಡಿಗೆ ಮೊದಲು ಯಾವ ಹೋಗಿ ಮುಟ್ಟುತ್ತಾನ ನೋಡುನು ಅವನಿಗೆ ಜಯ ಅಂತ ಹೇಳ್ತು. ಹೌದು ಹೌದು. ಅವಾಗ ಸತ್ಯ ಒಪ್ಪಗೋತು ಯಾಕಾಗಲೆತ್ತೇಳಿ ಹೌದು. ಮೈ ಮ್ಯಾಗಿನ ಅರಿವಿ ಸತ್ಯ ಕಳೆದು ಹೊಳಿ ದಂಡಿಗೆ ಇಟ್ಟಾದ, ಹೌದು. ಸುಳ್ಳು ಕಳೆದು ಇಟ್ಟಾದ. ಹೌದು. ಸತ್ಯ ಈಜು ಬಿದ್ದಾದ, ಹೌದು. ಅದ್ರ ಹಿಂದೆ ಸುಳ್ಳು ಈಜು ಬಿದ್ದಾದ. ಸತ್ಯದಿಂದ ನಡೆಯುತ್ತಿರ್ತಕ್ಕಂಥ ಸತ್ಯ ಹೊಳ್ಳಿ ನೋಡ್ಲಿಲ್ಲ, ಸುಳ್ಳು ಹೊಂಟದೆ ನಿಲ್ಲತ್ತಿಲ್ಲ ನೋಡ್ಲಿಲ್ಲ. ಅದು ಹೌದು, ಹಂಗೆ ಇಸ್ಕೊತ್ ಮುಂದೆ ಗುರಿ ಮುಟ್ಟುತನ ಮುಂದೆ ಹೋಗಿ ದಂಡಿಗೆ ಮುಟ್ಟ್ಯಾದ, ಸುಳ್ಳು ಅರ್ಧಾಕ ಬಂದಾದ. ಸುಳ್ಳಿನಲ್ಲಿ ವಿಚಾರ ಬತ್ತು. ಏನ್ ಬತ್ತು ವಿಚಾರ? ಅವ ಅಲ್ಲಿದ ಇಲ್ಲಿಗೆ ಹೊಳ್ಳಿ ಬರುತ್ತಾನ, ಹೈರಾಣ ಬಹಳ ಆಗತ್ತಾನ. ದಂಡಿಗೆ ಹೋಗೋದು ಬೇಡ, ಅರ್ಧಕ್ಕೆ ಹೊಳ್ಳುನತ್ತೇಳಿ ಸುಳ್ಳು ಅರ್ಧಕ್ಕೆ ಹೊಳ್ಳಿ ಇಚ್ಚಕ್ಕೆ ದಂಡಿಗೆ ಬಂದಾದ. ಹೌದು. ಬಂದು ಸತ್ಯ ಯಾನ ಕಳೆದಿಟ್ಟಿತ್ತು ನೋಡ್ರಿ ಅಂಗಿ, ಅರಿವಿ ಆ ಸತ್ಯ ಕಳೆದಿಟ್ಟದ ಅಂಗಿ ಸುಳ್ಳು ಉಟ್ಟುಕೊಂಡಾದ. ಹೌದು ಹೌದು. ಏನು ಸತ್ಯ ಕಳೆದಿಟ್ಟಂತ ಅಂಗಿ ಸುಳ್ಳು ಉಟ್ಟುಕೊಂಡಾದ. ಹೌದು. ಉಟ್ಟುಕೊಂಡು ಊರಾಗ ಬಂದ ಬಳಕ ನಾವು ನೀವು ಏನ ತಿಳ್ಕೊಂಡಿದ್ದೇವು, ಸತ್ಯ ಊರಾಗ ಬಂದನತೆ ತಿಳ್ಕೊಂಡಿದ್ದೇವು. ಸತ್ಯ ಬಂದಿಲ್ಲ, ಒಳಗ ಸುಳ್ಳದ ಮ್ಯಾಗ ಅಂಗಿ ಸತ್ಯದ. ಹೌದು ಹೌದು, ಬರೇ ಸತ್ಯದ ಹಂಗೆ ಅದ ಮ್ಯಾಗ ಸತ್ಯ ಕಾಕ. ಧರ್ಮ 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 ತಿಳಿ ಧರ್ಮ ತಗೊಂಡು ಏನು ಮಾಡೋದು, ಒಳಗೆಲ್ಲ ಅಧರ್ಮ ತುಂಬಿಕೊಂಡದ. ಧರ್ಮದವರು ಧರ್ಮ ಬಿಟ್ಟು ನಡೆದಾರಿ. ಕಲಿಯುಗದಾಗ ಬರೇ ಧರ್ಮದ ಅಂಗಿ ಉಟ್ಕೊಳಗತ್ತೀರಿ ಅಪ್ಪ, ಧರ್ಮ ಎಳ್ಳ ಕಳಟ್ಟಿಲ್ಲ. ಹೌದು ಹೌದು. ಅನ್ನದಾನದಾಗಿದ್ದಂತ ತಾಕತ್ತ ನಿನ್ನ ಧರ್ಮದೊಳಗಿಲ್ಲ. ಹೌದಾ? ಯಾಕ ಹೇಳ್ತ ಕೇಳ್ರಿ. ಯಾಕ್ರಿಪ್ಪ? ಪರಮಾತ್ಮ 5 ಮುಖದವದಾನ. ಹೌದು. ಪರಮಾತ್ಮ 5 ಮುಖದವ. ಹೌದು. ನಾ ಏನ ಕಮ್ಮಿ ಇದ್ದತ್ತೇಳಿ ಬ್ರಹ್ಮದೇವ್ರ ಸೃಷ್ಟಿಕರ್ತ ಇದ್ದ. ಹೌದು. ತನ್ನ ಒಂದು ಇಚ್ಛಾದಿಂದ ಒಂದು ಮುಖ ತಯಾರು ಮಾಡಿಕೊಂಡು ಅಂಟುಕೊಂಡ. ಹೌದು. ಯಾರು? ಬ್ರಹ್ಮದೇವ್ರ. ಹೌದು. ನಾನು 5 ಮುಖದವ ಆಗಬೇಕಂತೇಳಿ 5 ಮುಖ ಬ್ರಹ್ಮಗೂ ಬಂದು. ಹೌದು. ಪರಮಾತ್ಮಗೆ ಧಿಕ್ಕಾರ ಮಾಡ್ಲಿಗತ್ತ ಬ್ರಹ್ಮದೇವ್ರ, ನಾ ಏನಿನಕಿ ಕಮ್ಮಿದ್ದ ಸೃಷ್ಟಿಕರ್ತ ಇದ್ದತ್ತೇಳಿ. ಹೌದಾ? ತಪ್ಪ ಮಾಡುವುದಕ್ಕಾಗಿ ಬ್ರಹ್ಮದೇವರದು ಒಂದು ಶಿರಾಚ್ಛೇದನ ಮಾಡದ ಪರಮಾತ್ಮ. ಹೌದು ಹೌದು. ಏನೋ ಬ್ರಹ್ಮದೇವರ ಶಿರಾಚ್ಛೇದನ ಮಾಡದ. ಹೌದು. ಪರಮಾತ್ಮಗ ಬ್ರಹ್ಮ ಹತ್ಯೆ ಬತ್ತು. ಹೌದು. ಬ್ರಹ್ಮ ಹತ್ಯೆ ಬೆನ್ನ ಹತ್ತು ಇನ್ ಹ್ಯಾಂಗ ಮಾಡ್ಲತ್ತೇಳಿ 3 ಲೋಕೆಲ್ಲ ತಿರುಗಾಡಗತ್ತ. ಹೌದು ಹೌದು. ಪರಮಾತ್ಮ 3 ಲೋಕೆಲ್ಲ ತಿರುಗಾಡಿದ್ರು ಬ್ರಹ್ಮ ಹತ್ಯೆ ಬೆನ್ನ ಬಿಡಲಾಯ್ತು. ಹೌದಾ? ನಾ ಮಾಡುದ ಪಾಪ ತೊಳಿಬೇಕಂದ್ರೆ ಇನ್ ಹ್ಯಾಂಗ ಮಾಡ್ಲತ್ತೇಳಿ ಎಲ್ಲಾದರೂ ಬ್ರಹ್ಮ ಕಪಾಲಿ ಕೈಯಾಗಿ ಹಿಡ್ಕೊಂಡು ಭಿಕ್ಷಾ ಬೇಡಗತ್ತ. ಬ್ರಹ್ಮ ಕಪಾಲಿ ತುಂಬಲ್ದು. ಯಾವಾಗ ಬ್ರಹ್ಮ ಕಪಾಲಿ ತುಂಬುತ್ತದ ಅವಾಗ ಪರಮಾತ್ಮನ ಬ್ರಹ್ಮ ಹತ್ಯೆ ನಾಶ ಆಗತ್ತದಂತೇಳಿ ಮೊದಲು ಗೊತ್ತಿತ್ತು. ಹೌದು ಹೌದು. ಪರಮಾತ್ಮ ಅದೇ ಬ್ರಹ್ಮ ಕಪಾಲಿ ಕೈಯಾಗಿ ಹಿಡ್ಕೊಂಡು ಆದಿಶಕ್ತಿನಾದಂತ ಜಗತ್ತ ಜನನಿನಾದಂತ ಪಾರ್ವತಾದೇವಿ ಬಳಿ ಹೋಗಿ ಭೌತಿ ಭಿಕ್ಷಾಂದಿ ಅಂದ ಬಳಿಕ ಪಾರ್ವತಾದೇವಿ ಮರ ತುಂಬ ಅನ್ನ ತಗೊಂಡು ಬ್ರಹ್ಮ ಕಪಾಲಿ ಒಳಗೆ ದಾನ ಮಾಡಿದ ಬಳಿಕ ಬ್ರಹ್ಮ ಕಪಾಲಿ ತುಂಬ್ಯಾದ. ಪರಮಾತ್ಮನ ಬ್ರಹ್ಮ ಹತ್ಯೆ ನಾಶ ಆಗ್ಯದ ಬಂಧುಗಳೇ. ಇದು ಅನ್ನದಾನದಿಂದ ಆದಂಥದ. ಹೌದು 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 ಹೌದು. ಜಗತ್ತದಾಗ ಅನ್ನದಾನವಾಗಿದ್ದುದು ತಕ್ಕತ್ತ ನಿನ್ನ ಧರ್ಮದೊಳಗಿಲ್ಲ. ಹೌದಾ? ಧರ್ಮದಿಂದ ಹಿಂಗೆ ನಡೆದತ್ತೇಳಿ ಮುಂದಿನ ಸಂದಿಗೆ ವಿಷಯ ಹಚ್ಚಬೇಕಾಗ್ಯಾದ. ಹೌದಾ? ನೋಡು ನೀ ಏನೇನು ವಿಷಯ ಆಗತ್ತದ. ಇವತ್ತು ಒಂದು ಮಾತದ. ಹೌದು ಹೌದು. ಅಪ್ಪಗ 60 ಸನಿ ಬಂದಾದ. ಹೌದು. ಏನು 60 ಸನಿ ಬಂದಾದ. ಹೌದು.
ನಿಂಬಾಳ ಕರ್ಣಿ ಸಿದ್ಧನ ಪೌಳಿ ಒಳಗ ವಿಷಯ ಒಂದು ಧರ್ಮ ಒಂದು ದಾನ ಇಟ್ಟಿರಿ ಅಂದ್ರ ಧರ್ಮದ ತಕ್ಕಡಿ ಒಂದು ದಾನದ ತಕ್ಕಡಿ ನಿಮ್ಮ ಕೈಯಾಗದ. ಹೌದು ಏನು ಧರ್ಮದ ತಕ್ಕಡಿ ದಾನದ ತಕ್ಕಡಿ ನಿಮ್ಮ ಕೈಯಾಗದ. ಹೌದು ಯಾವಾಗ ವಾಚ್ಯ ಆಗ್ತದ? ಬರೇ ಇವತ್ತ ಈ ಕರ್ಣಿ ಸಿದ್ಧ ಮುತ್ತನ ಪೌಳ್ಯಾಗ ಏನ ಅಪ್ಪಗೆ ಜಯ ಆಗತ್ತದ ಏನ ಮಗನಿಗೆ ಜಯ ಆಗತ್ತದ ಸಂಜೆ 6 ಒಳಗೆ ತಿಳಿತದ ಬಂಧುಗಳೇ. ಹೌದು 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 ಸಂಜೆ 6 ಒಳಗೆ ತಿಳಿತದ. ಹೌದು ಅದಕ್ಕ ತಾವ್ಯಾರು ದಾಂಧಲೆ ಮಾಡಾರ್ದೆ ಸತ್ಯಶುದ್ಧರ ಚರಿತ್ರೆಯನ್ನು ಭಾವಭಕ್ತಿದಿಂದ ಕೇಳ್ರಿ. ಅಮಶುದ್ಧ ಮುತ್ತೆ ಕೈಲಾಸ ಇಳಿದ ಮಾಯದ ಗುಡ್ಡಕ್ಕೆ ಯಾವ ರೀತಿಯಿಂದ ಬಂದಿಳಿತಾನ, ಗುರುವಿಗೆ ಶಿವಂಪುರ ಹಟ್ಟಿ ಯಾವ ರೀತಿ ಗುರುಸ್ಥಾನ ಆಗತ್ತದ, ಮಾಯನಾದ ಮಕಣಾಪುರ ಜಗತ್ತದಾಗ ಸಿದ್ಧಟಿಗೆ ಆಯಿತು ಯಾವ ರೀತಿಯಿಂದ ನನ್ನ ಅಮಶುದ್ಧ ಮುತ್ಯ ಗುಡ್ಡಿಳಿದ ಯಾವ ರೀತಿಯಿಂದ ಬಂದು ಸಿದ್ಧಟಿಗೆ ಮಾಡ್ತಾನ ಅನ್ನೋದು 4 ನುಡಿ ಸಾಲ ಹಾಡಿ ಅಪ್ಪಗ ಪಾಳೆ ಹೊಕ್ಕದ ನೋಡೋನು ಗಡಿಗೆ ಕೈದಾದ. ಹೌದಾ ಗಡಿಗೆ ಕೈದಾದ. ಹೌದು ಹೌದು ಹ್ಯಾಂಗ ಈಶೆ ಹೊರಗೆ ಬೀಳ್ತಾವ ಅನ್ನೋದು ಗೊತ್ತಾಗತ್ತದ. ಹೌದು ಹೌದು ಅದಕ್ಕ ದೈವದವ್ರೆಲ್ಲ ಶಾಂತ ರೀತಿಯಿಂದ ಕೂತ ಕೇಳಬೇಕತ್ತೆ ತಮ್ಮಲ್ಲಿ ಕಳಕಳಿ ವಿನಂತಿ ಅದ. ಆಗ್ಲಿಪ್ಪ ಗುರುವೆ. ಮಾಯಾದ